ರಾಜಕೀಯ ಮಾಡುವುದಿದ್ದರೆ ನೇರವಾಗಿ ಮಾಡಬೇಕು. ಅಭಿವೃದ್ಧಿ ಪೂರಕ ಪಾರದರ್ಶಕವಾಗಿರಬೇಕು. ಅದನ್ನು ಬಿಟ್ಟು ವೈಯಕ್ತಿಕ ಹಿತ ಸಾಧನೆ, ಬೇರೊಬ್ಬರನ್ನು ಹಣೆಯಲು ಅಥವಾ ಸಿಎಂ ಆಗಲು ಹನಿ ಟ್ರ್ಯಾಪ್ ನಂತರ ಬ್ಲಾಕ್ಮೇಲ್ ರಾಜಕಾರಣ ಮಾಡುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಹೇಳಿದರು. ಗೊರೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರಿಂದ ಯಾರಿಗೇ ಆಗಲಿ ಕೆಟ್ಟ ಹೆಸರು ಬರಲಿದೆ, ರಾಜ್ಯಕ್ಕೂ ಕೆಟ್ಟ ಹೆಸರು ಬರಲಿದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಯಾರೋ ಒಬ್ಬರು ಸಿಎಂ ಆಗಲು ಹೀಗೆ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ಅದು ನನಗೆ ಗೊತ್ತಿಲ್ಲ. ಆದರೆ ಅವರ ಪಕ್ಷದಲ್ಲೇ ಅವರು ಇವರು ಅಂತ ಆರೋಪ ಪ್ರತ್ಯಾರೋಪ ನಡೆಯುತ್ತಿದೆ. ಇದೇ ವೇಳೆ ಹಾಸನ ಜಿಲ್ಲಾ ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ ಸೂರಜ್, ಚುನಾಯಿತ ಪ್ರತಿನಿಧಿಗಳು ಇಲ್ಲದ ಕಾರಣ ಹಾಲಿ ಸಿಇಒ ಅವರು ಪ್ರತಿ ಕಾಮಗಾರಿಗೂ ಇಂತಿಷ್ಟು ಪರ್ಸೆಂಟೇಜ್ ಪಡೆಯುತ್ತಿದ್ದಾರೆ ಎಂದು ನೇರವಾಗಿ ದೂರಿದರು. ಈ ಬಗ್ಗೆ ನಮ್ಮ ಜಿಲ್ಲೆಯ ಶಾಸಕರಾದ ಸಿಮೆಂಟ್ ಮಂಜು, ಎಚ್ಕೆ ಸುರೇಶ್, ಎಚ್ಡಿ ರೇವಣ್ಣ ಮೊದಲಾದವರು ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ನಲ್ಲಿ ನರೇಗಾ ಸೇರಿದಂತೆ ಯಾವುದೂ ಪಾರದರ್ಶಕವಾಗಿ ನಡೆಯುತ್ತಿಲ್ಲ ಎಂದು ಬೇಸರ ಹೊರಹಾಕಿದರು. ಜಿಲ್ಲೆಯ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿಯಿಂದಲೂ ಅನೇಕ ಕಾಮಗಾರಿಗಳಿಗೆ ಪರ್ಸೆಂಟೇಜ್ ಕೊಡಬೇಕಿದೆ. ಈ ಬಗ್ಗೆ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಮನವಿ ಮಾಡುತ್ತೇನೆ. ಭ್ರಷ್ಟಾಚಾರ ಮಿತಿ ಮೀರಲು ಕಾರಣರಾಗಿರುವ ಸಿಇಒ ಅವರನ್ನು ವರ್ಗ ಮಾಡಬೇಕು ಎಂದು ಮನವಿ ಮಾಡಿದರು. ಇನ್ನು ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಸರ್ಕಾರದ ಆಟದ ಗೊಂಬೆಯಾಗಿದೆ. ಹಿಂದೆ ನನ್ನ ಪ್ರಕರಣದಲ್ಲೇ ಎಸ್ಪಿ ಅವರು ದೂರು ದಾಖಲಿಸಲು 1 ದಿನ ತಡ ಮಾಡಿ ಅನ್ಯಾಯ ಮಾಡಿದರು ಎಂದು ಸೂರಜ್ ಆರೋಪಿಸಿದರು. ಚನ್ನರಾಯಪಟ್ಟಣ ತಾಲೂಕು ಸಾತೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಸದಸ್ಯ ಹಲ್ಲೆ ಮಾಡಿದ್ದಾನೆ. ಆತನ ಮೇಲೆ ಎಫ್ಐಆರ್ ದಾಖಲಿಸಲು ಸೂಚನೆ ನೀಡಿಲ್ಲ ಎಂದು ಎಸ್ಪಿ ಕಾರ್ಯವೈಖರಿಗೆ ತೀವ್ರ ಅಸಮಾಧಾನ ಹೊರಹಾಕಿದರು. ನಾವು ಕಂಪ್ಲೇಂಟ್ ತಗೊಂಡಿಲ್ವಲ್ರಿ, ಒಂದಿನ ಬೇಕು ಡಿಲೇ ಮಾಡಿದ್ರಲ್ರಿ. ಇವತ್ತು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿಲ್ಲ, ಸರ್ಕಾರದ ಪಪೇಟ್ ಡಿಪಾರ್ಟ್ಮೆಂಟ್ ಆಗಿ ಉಳ್ಕೊಂಡಿದೆ ಅಂತ ಹೇಳಕ್ ಬಯಸ್ತೀನಿ. ಪಂಚಾಯತಿ ಸಂಬಂಧಪಟ್ಟ ಒಂದು ಆಡಿಯೋ ಭ್ರಷ್ಟಾಚಾರ ಕಮಿಷನ್ 1.5-2 ವರ್ಷದಿಂದ ನನ್ನ ಗಮನಕ್ಕೆ ಬಂದಿರೋದ್ರಲ್ಲಿ ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ ಟೋಟಲಿ ಹದಗೆಟ್ಟೋಗಿದೆ. ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ವ್ಯವಸ್ಥೆ ಟೋಟಲಿ ಹದಗೆಟ್ಟೋಗಿದೆ. ಇಲ್ಲಿ ಒಂದು ದುಸ್ಥಿತಿ ಏನಪ್ಪ ಅಂದರೆ, ಯಾವುದೇ ಜನಪ್ರತಿನಿಧಿಗಳಿಲ್ಲ. ಇಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾರು ಇಲ್ಲದಿರೋದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಾಡಿ ಇಲ್ಲ, ಅದಕ್ಕೆ ಯಾವ ಒಂದು ಅಧಿಕೃತವಾದ ಒಂದು ತೀರ್ಮಾನ ಇಲ್ಲ, ಆಮೇಲೆ ಅಧಿಕೃತ ಅಧಿಕಾರಿಗಳನ್ನ ಒಂದು ನಿರ್ವಹಣೆ ಮಾಡೋಂಥ ಒಂದು ಯಾವ ಬಾಡಿ ಯಾವ ಶಕ್ತಿಗಳು ಕೂಡ ಇಲ್ಲ. ಎರಡನೇದು, ಇಲ್ಲಿ ನಾನು ಒಂದು ಗಮನಿಸ್ಬೇಕು, ನಿಮಗೆ ಒಂದು ಮುಖ್ಯವಾದ ವಿಷಯ ನಿಮ್ಗೆ ಗಮನಕ್ಕೆ ತರಬೇಕು. ಕೊಟ್ಟು ಅಪ್ರೂವಲ್ಗೂ ಪರ್ಸೆಂಟೇಜು, ಎಲ್ಲದಕ್ಕೂ ಪರ್ಸೆಂಟೇಜು, ಸಾಕಾಗಿ ನಾನು ಕೇಳಿ ಸಾಕಾಗಿದೆ. ಮುಂದಿನ ದಿನಗಳಲ್ಲಿ ಇದು ಮನೆ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಏನು RDPR ಸಚಿವರಿದ್ದಾರೆ, ಅವರು ಕೂಡ ಅವ್ರ ಗಮನಕ್ಕೂ ಕೂಡ ತರ್ತೀವಿ. ಇಂಥ ಸಿಇಒ ಎಲ್ಲ ಇದ್ಬಿಟ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದಾಗಲೇ ಭ್ರಷ್ಟಾಚಾರದ ಪರಮಾವಧಿ ಆಗೋಗಿದೆ. ಆಗಲೇ ಇನ್ನೂ ಹೆಚ್ಚಿನ ರೀತಿ ಭ್ರಷ್ಟಾಚಾರನ ಮುಂದುವರಿಸೋದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಇವ್ರನ್ನ ಸ್ಥಳಾಂತರ ಮಾಡೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಇದ್ರ ಜೊತೆಗೆ ನಾನು ಇನ್ನೂ ಒಂದು ವಿಷಯ ನಿಮ್ಮ ಗಮನಕ್ಕೆ ಬೆಳಕಿಸಲಿಕ್ಕೆ ಇಷ್ಟಪಡ್ತೀನಿ. RCH ವತಿಯಿಂದ ಏನು ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಇದೆ, NRHM ಇಂದ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಅದನ್ನು ಕೂಡ WHC ವೆಲ್ನೆಸ್ ಹೆಲ್ತ್ ಸೆಂಟರ್, ಇದಕ್ಕೆ 45 ಸಬ್ ಸೆಂಟರ್ಗಳನ್ನ ಕಲ್ಪಿಸಬೇಕು ಅಂತ ಸುಮಾರು 5 ಕೋಟಿಗೂ ಹೆಚ್ಚು 5.7 crores ಇವತ್ತು ನಮ್ಮ ಜಿಲ್ಲೆಗೆ ಅನುದಾನ ಬಂದಿದೆ.